ಈಗ ನೋಡ್ರಿ ಫ್ರೆಂಡ್ಸ್ ಟೈಮ್ ಆಗಲಿ 10 ಆಗಕ್ಕೆ ಬಂತ್ರಿ. ಹುಡುಗರು ಊಟ ಮಾಡ್ರಿ ಅಂತ ಹೇಳಿದ್ರೆ ನಾವಲ್ಲಿ ಅಂತೇಳಿ ಹಂಗೆ ಮುಕ್ಕೊಂಡ್ರಿ ಅವರು. ಈಗ ನಮ್ಮ ಮನೆಯವ್ರಿಗೆ ಊಟ ಕೊಡೋಣ್ರಿ, ಯಾಕಂದ್ರೆ ಗುಳಿಗೆ ಅದಾವ್ರಿ, ಅವರು ಗುಳಿಗೆ ತೊಗೋಬೇಕಲ್ರಿ. ಹಾಗಾಗಿ ಈಗ ಸ್ವಲ್ಪ ಊಟ ಕೊಡೋಣ್ರಿ. ನಾನು ಅಲ್ರಿಪ್ಪ, ನಾನು ಅವು ಸಮೋಸ ತಿನ್ನೋ ಮಟ ಅಂದ್ರೆ ರಗಡಾತ್ರಿ. ಇವು ನೋಡ್ರಿ ರಗದ್ದಿರಿ, ಇವು ರಗದ್ದು ಮಾಡಿದ್ವಲ್ರಿ ಅವ್ರು. ಇವು ಪಾಪಡೆ ಮಸ್ತ್ ಹಾಕೋರಿ. ಇವು ಎಣ್ಣೆ ಚಲೋ ಕಾಯ್ಬೇಕ್ರಿ, ಕಾಯ್ತಪ್ಪ ಅಂತಂದು ಹೇಳಿದ್ರೆ ಮಸ್ತ್ ಹಾಕೋರಿ. ಇವು ಇನ್ನೂ ಇದು ಎಣ್ಣೆ ಕಾಯಲ್ರಿ ಇದು ನೋಡ್ರಿ. ಇದು ಫಸ್ಟಿಗೆ ಎಣ್ಣೆ ಕಾಯಲಿಲ್ದಾಗ ಹಾಕಿದ್ರಿ ಇದು, ಆಮೇಲೆ ಇದು ಎಣ್ಣೆ ಕಾದ್ಮೇಲೆ ಹಾಕಿದ್ದು ರೀ. ಎಷ್ಟು ಮಸ್ತ್ ಹಾಕೋ ನೋಡ್ರಿ. ಪಳ್ಳು ಭಾಳ ಪಳ್ಳು ಹಾಕೋರಿ. ಇವು ಬಾಯಾಗಿಟ್ರೆ ಕರಬೇಕು ಹಂಗೆ ಹಾಕೋ ನೋಡ್ರಿ. ಇವು ಮಸ್ತ್ ಹಾಕೋರಿ ರಗದ್ದು ರೀ. ಇಲ್ಲಿ ನೋಡ್ರಿ, ಈಗ ಮೊಸರಿನ ಪ್ಯಾಕೆಟ್ ತೊಗೊಂತಾರೆ ನಮ್ಮ ಮನೆಯವ್ರು 2 ರೀ. ಮೊಸರನ್ನ ಉಂಡ್ರಾತ ಅಂಥೇಳಿ ಅವರಿಗೆ ಸಾರು ಮತ್ತು ಅವನ್ನ ಇದು ನಮ್ಮ ಶಾಂಡಿಗೆ ಕೊಟ್ಟೆ ರೀ. ಲಸಿ ಮಾಡ್ದೆ ನಮ್ಮ ತೊಗೋರಿಪ್ಪ ಅಂತಂದು ಹೇಳಿ ನೋಡ್ರಿ. ಇಲ್ಲಿ ಕಾಮಕಸ್ತ್ರಿ ಇವು ಏನು ರೀ, ಕಾಮಕಸ್ತ್ರಿ ಅಂತ ನೋಡ್ರಿಪ್ಪ ನಾವು. ಹಾಂ, ಕಾಮಕಸ್ತ್ರಿ ಪಿಜ್ಜಾನ ರೀ. ಇವು ನೆನೆ ಹಾಕಿದ್ಲ ರೀ. ನಮ್ಮ ತಾನೇ ಕುಡಿಬೇಕಂತ ಮಾಡಿದ್ರು ಪಾಪ. ಅದು ಮುಖಂದೋಗ್ಬಿಟ್ಟು ನೋಡ್ರಿ. ಈಗ ಎಬ್ಸಿದ್ರೆ ಹೇಳವಲ್ರಿ. ನಾಳೆ ಬೆಳಿಗ್ಗೆ ಮತ್ತು ಅವ್ರಿಗೆ ಒಂದು ಮೊಸರು ಪ್ಯಾಕೆಟ್ ತರಿಸಿ ಮಾಡ್ಕೊಂಡು ಕೊಡ್ರಿವ ಅಂದ್ರೆ ರಾತ್ರಿ. ಬಿಸಿಲು ಭಾಳ ಅಲ್ರಿ ಈಗ. ಚಲೋ ರೀ. ಮಜ್ಜಿಗೆರ ಮಾಡ್ಕೊಂಡು ಕುಡಿದ್ರೆ ಚಲೋ ರೀ. ಈ ಥರ ಲಸಿ ಮಾಡ್ಕೊಂಡು ಕುಡಿದ್ರೆ ಚಲೋ ರೀ. ಸಕ್ಕರೆ ಹಾಕಿದನ್ನ ಚಲೋದ್ನಾಗ ಕಟ್ಟಿತೀನಿ ರೀ ನೋಡಿರಿ. ಸಕ್ಕರೆ ಮತ್ತು ಕಾಮಕಸ್ತ್ರಿ ಬೀಜ ಹಾಕಿ ಈಗ ಚಲೋ ಕಟ್ಟತೀನಿ ರೀ. ಇದನ್ನು ಇಷ್ಟು ಇದು ಮಾಡ್ಕೊಂಡು ಕುಡಿದಪ್ಪ ಅಂದ್ರೆ ಎಷ್ಟು ತಣ್ಣಗೆ ಆಕತ್ರಿ ಹೊಟ್ಟೆ ಒಳಗೆ. ಇಲ್ಲಿ ನೋಡ್ರಿ, ಈಗ ನಮ್ಮ ನಸರನ ಮನೆ ಓಪನಿಂಗ್ ಏನು ಎಲ್ಲ ಫೋಟೋ ಬಂದವ್ರಿ. ಈಗ ಆಲ್ಬಮ್ ತೊಗೊಂಬಂದಾಳ್ರಿ ನೋಡಕ್ಕೆ. ಫೋಟೋ ಬಂದು ಭಾಳ ದಿನ ಆಯ್ತು. ಎಲ್ಲ ನಾವು ನೋಡಿರಲ್ಲ ಅಷ್ಟೇ, ಇವತ್ತು ತೊಗೊಂಬಂದಾಳಕ್ಕೆ ಆಲ್ಬಮ್. ಹೌದಲ್ಲ? ಯಾರು ನೋಡಿಲ್ಲ ಅಂತ ಅದಿಲ್ಲ. ಯಾವಾಗ ಬಂದಿದ? ಆದ್ ಬಂದಿಲ್ಲ ತಮ್ಮಂದಾರ. ಇವು ನೋಡಕ್ಕೆ ಕೊಡವಲ್ತಾಡ್ರಿ, ಆಮೇಲೆ ನೋಡೋಣ ನಾವು ನಿಧಾನ್ಲಿಂತ್ರ. ಸಿಮ್ಮು ಚಂದ ಬಂದವಳ್ರಿ. ಸಿಮ್ಮು ಕ್ಯೂಟ್ ಗರ್ಲಕ್ಕಿ. ಕ್ಯೂಟ್ ಅಲ್ಲ? ಪರ್ಸುಸಿಲ್ಲಗ ಪಕ್ಷಿ. ಹಾಯ್ ಸೋನ, हाय बोला तू बोल मैं हाय बोल हीरा मैं यहाँ बोला है. हाँ मम्मी ಲಕ್ಷ್ಮಣ ರೇಖೆ ಬರತ್ತಿ ಇರ್ಬಿ ಜಗ್ಗಾಗ ಅಲ್ಲಿ ನೋಡಿಲ್ಲ ಇಷ್ಟ ಆಗ್ಬಿಟ್ಟ ನೋಡಲ್ಲ. ಅದೇ ಮಿಕ್ಸಿಗೆಲ್ಲ ಮಿಕ್ಸಿಗೆ ಚಿಕನ್ ಮಟನ್ ಇಟ್ಟಿದ್ವಿ ನಾವು ಅಷ್ಟೇ. ಇನ್ನು ಚಿಕನ್ ಮಟನ್ ಅರ್ದಿದ್ವಿ. ಚಿಕನ್ ಮಟನ್ ಅದ್ರಾಗ ಅರ್ದಿದ್ದೀನ ಮಮ್ಮಿ. ಖಾತೆ ನೋಡಿಲ್ಲ ತೋನ ಖಾತೆ ನೋಡಿಲ್ಲ. ಕತನ್ ನೋಡಿ ಸಾಕಾತ್ ಬಿಡ. ಕತನ್ ಯಾಕೆ ಮಾಡ್ತಾಳ ಹೊಟ್ಟೆಗೆ ಅಡ್ಡಾಡ ಹೋಗ್ತಾರೆ. ಸುತ್ತರ್ಕ ಮುಕ್ಕಳಾಗತ್ ಬಿಟ್ಟಾಳ ಆಕೆ. ಪಾಪ ಅದ ಹೊಟ್ಟೆಲ ಐತಿ. ಯಾವ ಮಕ್ಕಳ ಕಾಲ್ ಮೇಲೆ ಐತಿ ಅಂತ ಕೈ ಅದರವ ಅವ ನಾನು ಕಾಲ್ ಅಂತೇನೆ. ಪಾಪ ಅದ ಹೊಟ್ಟೆಲ ಸುಮ್ಮನೆ ಅದಕ್ಕೆ ತ್ರಾಸಕ್ಕೈತಿ. ಏನು ಹೌದ್ರಿ, ತ್ರಾಸ. ಮತ್ತ ಬಿಸಿಲು ಒಂದು ಅದು ಒಂದು ನೀನ ನೋಡಿಲ್ಲ. ಸಾನ್ಯಾಗ ನೀ ಹೊಟ್ಟೆಲಿದ್ದಾಗ ನೀನ ಕೆಟ್ಟಿಲ್ಲ. ಬೆನ್ನಿ ದೋಸೆ ಆ ದೋಸೆ ಈ ದೋಸೆ ಅಂತೇಳಿ. ಹೌದ್ರಿ. ಪಾಪ ನಿಮ್ಮ ಮಾಮ ನಿನಗ ದಿನ ತುಂಬರ ಶಿಬವನ್ನೇ. ನಾ ಹೋಗಿ ದಿನ ತುಂಬರವ ದೋಸೆ, ಅದು ಬೆನ್ನಿ ದೋಸೆ. ಸಾನಿಯಾ, ನೀನು ನನಗ ನೀವು ಹೊಟ್ಟೆಲಿದ್ದಾಗ ನನಗೇನ ಇದಾಗ್ತಿತ್ತಲ್ಲ ಎಲ್ಲ ಉಲ್ಟಿನ ನನಗ. ನೋಡ, ನೀನ ಬಾಯಿ ಬಿಚ್ಚಿ ಕೇಳ್ತಿದ್ದಿ, ನಾವ್ ತಗೊಂಡ್ಬಿಡ್ತಿದ್ವಿ. ನನಗೇನ್ ಪ್ರಾಣಿ ಏನು ಕೇಳಂಗಿಲ್ಲ ಬಿಡಂಗಿಲ್ಲ ಪಾಪ ಅವು. ನಾನು ಬರೇ ಇಲ್ಲ ಸಾನಿಯಾ, ಉಪ್ಪಿನಕಾಯಿ ಅನ್ನ ಸಾರಲ್ಲ ಏನಿಲ್ಲ, ಅದ್ರ ಜೋಡಿ ಉಪ್ಪಿನಕಾಯಿ ಚಟ್ಟ, ಅದ್ರೊಳಗೆ ಅನ್ನ ಕಲ್ಸ್ಕೊಂಡು ಉಣ್ತಿದ್ದೆ. ಆಮೇಲೆ ಅಲ್ಲ ಮೂರ್ಗೆ ಹೋದ್ಮೇಲೆ ಬೆಣ್ಣೆ ದೋಸೆ, ಆಮೇಲೆ ಸೇಬುಹಣ್ಣಿನ ಜ್ಯೂಸ್, ಇವು ಎರಡು ಇದಾಕಿದ್ರು ನೋಡು. ನನಗೆ ಏನ್ ತಿಂದ್ರೆ ಮತ್ತೆ ಎಲ್ಲಾನು ಉಲ್ಟಿ ಹಾಕಿತ್ತು. ಶೇಬು ಅಂತೂ ಸುಮ್ಮನೆ ಜಗ್ ತಿಂದಿ. ಶೇಬು ಒಂದ, ಬೆನ್ನಿ ದೋಸೆ ಒಂದ. ಅದು ಸೇಬು ನಾ ಹೀರಾಮಂಗಿದ್ದೆ ಅನ್ ಮಮ್ಮಿ. ಹೊಟ್ಟೆಲಿದ್ದ ನಾ ಸೇಬು ಹಣ್ಣು ಅದನ್ನೆಲ್ಲ ಜ್ಯೂಸ್ ಕುಡ್ತೀನಿ ಅಂತೇಳಿ ಬರೋಬ್ಬರಿ ಇಷ್ಟು ದಪ್ಪ ಆಗ್ಬಿಟ್ಟು ಸಾನಿ ನೀನು. ತ್ರಾಸ ಮಾತ್ರ ಭಾಳ ಆಗೈತಿ ನಿನಗೆ. ಹೀರಾಮ್ ಅಷ್ಟಿದ್ದೆ ಅಣ್ಣನ ಇದಕ್ಕಿಂತ ಸಾನೆ ನಿನ್ ಗಲ್ಲ ಅಂತಿಂತಾವು ಇಂತಿದ್ದ ಗಲ್ಲ ನಿನ್ನ ಐತಲ್ಲ. ಇವತ್ತು ಫೋಟೋ ಐತಲ್ಲ, ಅದ ಭಾಳ ಸಣ್ಣಕ್ಕಿದ್ದಾಗ ನಜ್ಮಾನ್ ಎಂಗೇಜ್ಮೆಂಟ್ ಒಳಗ ಇಂತಿದ್ದ ಗಲ್ಲ ಹೊಡಿಕ್ಯೂ ಕಣ್ಣು ಶಿಬಿಟ್ಟು ಒಳಗೆ ಗೋಲ್ ಹಿಂಗ್ ಬಂದ್ಬಿಟ್ಟ ನೀನು. ಟಿಬಿಟಿ ಕಣ್ಣು ಟಿಬಿಟಿ ಅಂತಿರು ನಾನು. ನೀನ್ ನೋಡಿದ್ರ ಜಗ್ಗು ಇದು ಬರೋದು ಎಲ್ಲರೂ ಏನು ಇದು ಹುಡುಗ ಆಗದ್ ನೋಡು, ಹುಡುಗಿ ಹುಟ್ಟೈತ ಅಂತೇಳಿ ಅಷ್ಟಿದ್ರು. ನೀವು ನನಗೆ ಅಸಹ್ಯ ಮಾಡಕ್ ಹೋಗ್ಬೇಡ್ರಿ. ಈಗ ನನಗೆ ಅಸಹ್ಯ ಎಲ್ಲ ಇದ್ದದ್ ಹೇಳಕತ್ತೀನೋ ಅಷ್ಟು ದಪ್ಪ ಇದ್ದೀನಿ. ಏನು ಹೀರಾಮ್ ಎದಕ್ಕ ಹತ್ತಂಗಿಲ್ಲ ಅಷ್ಟು ನೀ ಅಂತಿಲ್ಲ ಬೆಟಿಸ್ ಅಂತೇಳಿ. ಕಣ್ಣು ಸೇಮ್ ಹೊರಂಗ ಕಣ್ಣು ಇನ್ನು ಈಗ ಒಂದಿನ ಕಪ್ಪಾಗಿ ನೀನ್ ಇಲ್ತಂದ್ರ ಬೆಳ್ಳಗ ಇಷ್ಟು ದಪ್ಪ ಟಿಪ್ಕ ಹಚ್ಚಿಬಿಟ್ನಂದ್ರ ಹುಡುಗಿ ಬರೇ ನೀನ್ ಗಂಡು ಹುಡುಗ ಡ್ರೆಸ್ನ ಹಾಕ್ತಿದ್ದೆ ನಾ ಅಂಕಾರ. ಕೊಳ್ಕೆ ಶಿವಗ ಹುಟ್ಟಿದಾಗ ದಪ್ಪ ಇದ್ಲಿ, ಇಷ್ಟು ದಪ್ಪ ಇದ್ಲಿಕ್ಕೆ
ಹುಟ್ಟಿ ನೀನು. ಹಾಗಾದ್ರೆ ಈಗ ಈಗ ದಪ್ಪ ಅದೇನೇನ? ಇಲ್ಲ ನೋಡ ಈಗ ಅದೇ ಒಂದು ಮೀಡಿಯಂ ಸೈಜ್. ಇವಾಗಂತ ನೋಡ್ರಿಪ್ಪ ಎಲ್ಲ ಕಸ ಹೊಡೆದೆ. ಈಗ ಸ್ವಲ್ಪ ಬಂಡೆ ತಿಕ್ಬೇಕ್ರಿ. ಬಂಡೆ ತಿಕ್ಕೋಕ್ಕಿಂತ ಮುಂಚೆಗೆ ನಾನು ಏನು ಮಾಡ್ತೇನಪ್ಪ ಅಂತ ಹೇಳಿದ್ರೆ ನಾಷ್ಟಕ್ಕೆ ಇಲ್ಲಿ ಅವಲಕ್ಕಿ ತೊಗೊಂಡೇನಿ ರೀ, ಇಲ್ಲಿ ರವೆ ತೊಗೊಂಡೇನಿ ರೀ. ಇನ್ಸ್ಟೆಂಟ್ ದೋಸೆ ಮಾಡಿಬಿಡ್ತೇನೆ ರೀ ಲಘುನ. ಅದಕ್ಕೆ ನಾವು ಅಕ್ಕಿ ಹಾಕಬೇಕು, ಆಮೇಲೆ ಉದ್ದಿನಬೇಳೆ ನೆನೆ ಹಾಕಬೇಕು, ರುಬ್ಬಬೇಕು, ನೆನಿಬೇಕು ಅನ್ನೋದು ಬೇಡ, ಏನಿಲ್ಲ ರೀ. ಇವೆರಡು ತೊಗೊಂಡು ಮಸ್ತ್ ದೋಸೆ ಮಾಡೋಣ ರೀ. ಈಗ ಏನು ಮಾಡ್ತೀನಿ ಅಂದ್ರೆ ಇವನ್ನೆರಡನ್ನು ಈಗ ಚಲೋತ್ನಾಗ ಒಂದು ನೀರಲ್ಲೇ ಇಲ್ಲ ಅಥವಾ 2 ನೀರಲ್ಲೇ ತೊಳೆದು ನೆನೆ ಇಟ್ಬಿಡ್ತೀನಿ ರೀ ಒಂದು 5-10 ನಿಮಿಷ. ಆಮೇಲೆ ಇದನ್ನು ರುಬ್ಕೊಳಕ್ಕೆ ಬರ್ತೈತೆ. ನಾವು ಬಾಂಡೆ ತಿಕ್ಕೊಂಬಿಟ್ಟ ಅಂದ್ರೆ ಇವು ನೆಂದು ಬಿಡ್ತಾವೆ ರೀ. ಅವಲಕ್ಕಿ ನೋಡಿರಿ ಮೀಡಿಯಮ್ ಸೈಜ್ ತೊಗೋಬೇಕು ರೀ. ದಪ್ಪ ಅವಲಕ್ಕಿ ಬೇಕಾದ್ರೆ ತೊಗೋಬೋದ್ರಿ, ಅಂದ್ರೆ ಅವು ಸ್ವಲ್ಪ ಭಾಳತ್ತ ನೆನಿಬೇಕು ರೀ. ಸ್ವಲ್ಪ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡ್ರೆ ಒಂದು 5 ನಿಮಿಷದೊಳಗೆ ನೆಂದು ಬಿಡ್ತಾವೆ ರೀ. ಹಾಗಾಗಿ ನಾನು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡೀನಿ ರೀ. ಆಮೇಲೆ ಒಂದು ಬಟ್ಲಷ್ಟು ಇದು ಚಿರೋಟಿ ರವೆ ರೀ, ಇಲ್ಲ ಬಾಂಬೆ ರವೆ ಅಂತೀವಲ್ಲ ಆ ರವೆ ತೊಗೋಬೇಕು ರೀ. ದಪ್ಪ ರವೆ ಇತ್ತಂದ್ರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತಳ್ಳಗೆ ಮಾಡ್ಕೊಂಡು ಅದನ್ನು ನೆನೆ ಹಾಕ್ಬೇಕು ರೀ. ಸುಮ್ಮನೆ ಏನು ಬೆಕ್ಕಿಂದ ಹಾಲತ್ ಏನಾಗಿತ್ತಲ್ಲ? ಅದೇ ಯಾವಾಗ ಡೆಲಿವರಿ ಆಕಿತ್ತು ಗೊತ್ತಿಲ್ಲ ನೋಡ್ರಿ. ನಿಮ್ಮ ಬೆಕ್ಕಿಂದ ಡೆಲಿವರಿ ಆಗೋ ಚಾನ್ಸ್ ಭಾಳ ಐತಿ. ಆರಾಮ್ ಬರೀ ಸುಮ್ಮನೆ ಬರೀ ಮಕ್ಕಳ ಪಾಪ ಅದ ಮನಸ್ಸಿಗೆ ಸಮಾಧಾನ ಅನ್ಸಂಗಿಲ್ಲ ಅದಕ್ಕೆ, ಅದಲ್ಲ? ಈಗ ನೋಡಿ ಫ್ರೆಂಡ್ಸ್, ನಾನು ಟಮಾಟೆ ಹಣ್ಣು ಚಟ್ನಿ ಮಾಡ್ಕೊಳಕ್ಕೆ ಇಲ್ಲೊಂದು ದೊಡ್ಡ ಉಳ್ಳಾಗಡ್ಡಿನ ಈ ಥರ ಉದ್ದಕ್ಕೆ ಹೆಚ್ಕೊಂಡಿದ್ದೆ ರೀ. ನಾನು ಅವು ಸ್ವಲ್ಪ ಫಸ್ಟ್ ಉಳ್ಳಾಗಡ್ಡಿನ ಹುರ್ಕೊಂಡೆ ರೀ ಈ ಥರ ಆಗೋವ್ರಿಗೆ. ಈಗ ನಾ ಟಮಾಟೆ ಹಣ್ಣು ಹಾಕೀನಿ ರೀ. ಟಮಾಟೆ ಹಣ್ಣು ಮೆತ್ತಗಾಗಂಗೆ ಹುರ್ಕೊಂಡ್ಬಂದಿದ್ದೆ. ಟಮಾಟೆ ಚಟ್ನಿ ಅಲ್ರಿ, ಹಾಗಾಗಿ ಟಮಾಟೆ ಹಣ್ಣು ಹೆಚ್ಚಿಗಿರ್ಬೇಕು ರೀ, ಅಂದ್ರೆ ಹುಳಿಯಾಗಿ ಚಲೋ ಹಾಕತ್ತೆ ಇದು ಟಮಾಟೆ ಹಣ್ಣು. ಇವು ಹೆಂಗಪ್ಪ ಅಂತಂದ್ರೆ ಎಣ್ಣೆ ಹಚ್ಚಿ ಈಗ ಎರಡನ್ನೂ ಚಲೋ ಹೊತ್ನಂಗೆ ಹುರ್ಕೊಂಬಿಡನ್ರಿ. ಇದು ಇಡ್ಲಿಗೆ, ಆಮೇಲೆ ದೋಸೆಗೆ, ಪಡ್ಡಿಗೆ ಎಲ್ಲದಕ್ಕೂ ಚಟ್ನಿ ಹೊಂದ್ಕೊತೈತೆ ರೀ. ಇದು ಕೊಬ್ಬರಿ ಚಟ್ನಿ ಹೆಂಗೆ ಹೊಂದ್ಕೊತೈತಲ್ರಿ, ಹಂಗೆ ಈ ಟಮಾಟೆ ಚಟ್ನಿನೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತ್ತೆ ರೀ ಇದು. ಹಾಗಾಗಿ ಈಗ ಟಮಾಟೆ ಚಟ್ನಿನ ಮಾಡಾಕತ್ತಂತ ನಾನು. ಈಗ ಸ್ವಲ್ಪ ಫ್ರೈ ಆಗಲಿ ರೀ. ನಮ್ಮ ಹಿರಾಗತ್ತ ಬೆಳಿಗ್ಗೆ ಮಕ್ಕಳಾಗತ್ತ ಇದೆ ನಮ್ಮ ಮಕ್ಕಳಾಗತ್ತ ಅಂತೀನಿ ನೋಡ್ರಿ. ಅಳಾಗತ್ತಾಳ. ಯಾಕೆ ಅಳಾಕತ್ತಾಳ ಆಕಿ? ಅದ್ರ ಮ್ಯಾಗ ವಜನ್ ಬಿಡಬೇಡ. ಸರಿ ಕೈ ತೆಗಿ. ಅವು ಓಡಾಡ್ತಾವದಿಲ್ಲ, ಆ ಕಡೆಗೊಮ್ಮೆ ಈ ಕಡೆಗೊಮ್ಮೆ, ಈ ಕಡೆಗೊಮ್ಮೆ ಆ ಕಡೆಗೊಮ್ಮೆ ಓಡಾಡ್ತಾವು ಬೆಕ್ಕ. ತವನ್ನ ಸಾನಿಯಾ ಏ ಹಿರಮ್ಮ ಯಾಕ ಹಿರಮ್ಮ ಹಿರಮ್ಮ ಸೈಕಲ್ ಕೆಲ್ರಿ ಕಿನ್ಕಾಗ್ಯವ ಓಯ್ ಕಿನ್ಕಾವ ತೆರ ಕಿನ್ಕಮ್ಮ ಓಯ್ ಹಾಂ ಮಮ್ಮಿ ಮಮ್ಮಿದ ನಿಮ್ಮ ಮಮ್ಮಿ ಹೊಡಿತಾಳ ಆಯ್ತನ ಇಷ್ಟು ದೊಡ್ಡದ ನೋಡ್ರಿ. ಈಗ ಟಮಾಟೆ ಹಣ್ಣನ್ನು ಮೆತ್ತಗೆ ಹಾಕತ್ತಿದ್ದೀವಿ ಈಗ. ಈಗ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವು ತೊಗೊಂಡಿದ್ರಿ, ಅದನ್ನು ಇದ್ರೊಳಗೆ ಹಾಕಿಬಿಡೋಣ. ಈಗ ಚಲೋತ್ನಾಗ ಕೇಳೋಣ್ರಿ ಈಗ ಇವನ್ನ. ಈಗ ಒಂಚೂರು ಎಣ್ಣೆ ಹಾಕೊಂಡ್ರಿ ಎಣ್ಣೆ ಹಚ್ಚಿ ಕೇಳೋಣ್ರಿ. ನೋಡ್ರಿ ನೆಕ್ಸ್ಟ್ ಈಗ ಸ್ವಲ್ಪ ಜೀರಿಗೆ ಹಾಕೋಣನ್ರಿ ಲಾಸ್ಟ್. ಈ ಜೀರಿಗೆ ಹಾಕಿ ಸ್ವಲ್ಪ ಕೈಯಾಡಿ ಆಮೇಲೆ ತೊಗೊಂಬಿಡೋಣ್ರಿ. ಈಗ ನೋಡ್ರಿ ನಾನು ಒಂದು ಪ್ಲೇಟಿಗೆ ತೊಗೊಂಡೆ ರೀ. ಈಗ ಇದಕ್ಕೆ ಒಣಮೆಣ್ಸಿಕಾಯಿ ಹಾಕೀನಿ ರೀ, 1-2 ಒಣಮೆಣ್ಸಿಕಾಯಿ ಹಾಕಿನ ಇವನು ಫ್ರೈ ಮಾಡ್ಕೊತೀನಿ ರೀ. ನೀವು ಬೇಕಂದ್ರೆ ಒಣಮೆಣ್ಸಿಕಾಯಿ ಇಲ್ಲ ಅಂದ್ರೆ ಒಣ ಖಾರನಾದ್ರೂ ಹಾಕೋಬೋದ್ರಿ ನೀವು. ಓ ಹಾಂ
ಹ್ಞೂ ಸೋಯಾ ಪಾಪು. ಈಗ ನೋಡ್ರಿ ಫ್ರೆಂಡ್ಸ ಮೆಣಸಿನ್ಕಾಯಿನೂ ಫ್ರೈ ಆದವ. ಇದಕ್ಕೆ ಈಗ ಉಪ್ಪು ಹಾಕೀನಿ ರೀ. ಉಪ್ಪು ಹಾಕಿ ಇದನ್ನೀಗ ಮಿಕ್ಸಿ ಮಾಡ್ಕೊಂಬಿಡಣ್ರಿ. ಈಗ ನೋಡ್ರಲ್ಲಿ ಚಟ್ನಿಗೆ ಎಲ್ಲ ಹುರಿದು ರೆಡಿ ಮಾಡಿ ಬಂದೀನಿ ರೀ. ಅದು ಸ್ವಲ್ಪ ತಣ್ಣಗಾಗಲ್ಲ ರೀ. ಅದು ತಣ್ಣಗಾಗೋರ್ಗೆ ಇಲ್ಲಿ ನಾನು ರವೆ ಮತ್ತು ಅವಲಕ್ಕಿ ನೆನೆ ಹಾಕಿದ್ನಲ್ಲ ರೀ. ಈಗ ಇವೆರಡನ್ನ ರುಬ್ಕೊಂಬಿಡಣ್ರಿ. ಇದು ದೋಸೆ ಹಿಟ್ಟು ಅದಕ್ಕೆ ರುಬ್ಕೋಬೇಕ್ರಿ. ಭಾಳ ತಿಳು ರುಬ್ಕೋಬಾರ್ದ್ರಿ, ಸ್ವಲ್ಪ ಗಟ್ಟಿಯಂಗೆ ರುಬ್ಕೋಬೇಕ್ರಿ. ಮಮ್ಮಿ ಏನು ಇವತ್ತು ರೆಸಿಪಿ? ಏನು ದೋಸೆ ಮಾಡಾಕತ್ತೀನಿ, ಇನ್ಸ್ಟೆಂಟ್ ದೋಸೆ. ನಾನು ಅವಲಕ್ಕಿ ಮತ್ತು ರವಾನ ಮಮ್ಮಿ ಇದು ಏನೋ ತಂದಲ್ ನೋಡು. ಈಗ ನಾನು ಅವಲಕ್ಕಿ ರುಬ್ಕೊಳ್ಳೋದ್ರೊಳಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂತೀನಿ ರೀ. ಯಾಕಂದ್ರೆ ಕಲರ್ ಚಲೋ ಬರ್ತಾರೆ ಸಕ್ಕರೆ ಹಾಕೊಳ್ಳೋದ್ರಂತ್ರ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂತೀನಿ ರೀ ಇದ್ರೊಳಗನ. ಇದನ್ನು ರುಬ್ಕೊಂಬಿಡಣ್ರಿ. ಮಮ್ಮಿ ಇದೇನಾ? ಇದು ದೋಸೆ ಹಿಟ್ಟಿದೆ. ಈಗ ನೋಡಿ ಫ್ರೆಂಡ್ಸ್, ನಾನು ರುಬ್ಕೊಂಡೆ ರೀ ರವೆ ಮತ್ತು ಅವಲಕ್ಕಿನ. ಈಗ ಇದಕ್ಕೆ ಏನು ಮಾಡಾಕತ್ತೀನಿ ಅಂತ ಹೇಳಿದ್ರೆ ಸಕ್ಕರೆ ಹಾಕಿನ್ರಿ ಇದ್ರೊಳಗೆ. ಇದು ಸ್ವಲ್ಪ ಈಗ ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಏನೋ ಹಾಕೋವಂತ್ರಿ ಇದ್ರೊಳಗೆ. ಆಮೇಲೆ ಮೊಸರು ಪ್ಯಾಕೆಟ್ ಅದನ್ನ ಕೊಡು. ಹಾಂ ಅದು ಹೇಳ್ತೇನೆ ರೀ. ನೋಡಿರಿ ದೋಸೆ ಸ್ವಲ್ಪ ಪ್ಯಾಕೆಟ್ ಮೊಸರು ತೊಗೊಂಡೇನಿ ರೀ. ಈಗ ಮೊಸರನ್ನು ಆ್ಯಡ್ ಮಾಡಂತಿದ್ರೊಳಗೆ ಸ್ವಲ್ಪ ಉಪ್ಪು ಹಾಕನ್ರಿ. ಇದನ್ನು ಚಲೋ ತಂಗ ತಿರುಗಿಸ್ಬಿಡಂತ. ಇದೇನು ಖಾತನ್ ಸ್ಪೆಷಲ್ ಏನಾ? अम्मू क्या माँ तेरा मस्त है? कहाँ जा रहे? बड़दूर को जा रहे? कौन कौन है? है क्या? चश्मा मस्त है, देख माँ लेकर मुझे एक बार है, मुझे एक बार दे दे. ಚಶ್ಮಾದ ಕಲರ್, ಚಶ್ಮಾ ಒಳಗೆ ಕಲರ್ ಅಂತೂ ಮಸ್ತ್ ಕಾಣತೈತ್ರಿ ನೋಡ್ರಿ. ಎಲ್ಲ ಎಲ್ಲೋ 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 ಎಲ್ಲೋ. ರೆಡಿ. ಯಾಸ್ಮಿನ್ ಇದೇನು ಹೇಳ? ನಾನು ಮೇಕಪ್ ಬಾಕ್ಸ್ ಆರ್ಡರ್ ಮಾಡಿದ್ದೆ. ಬರ್ರಿ ಇವತ್ತು ಬಾಕ್ಸ್ ಮಾಡೋಣ. ಆರ್ಡರ್ ಮಾಡಿ 2 ಸಲ ಕ್ಯಾನ್ಸಲ್ ಆಗೈತಪ್ಪ ಇದು. ಮತ್ತೆ ಈಗ 3ನೇ ಸದಕ್ಕೆ ಓಕೆ ಅಂದಾರ ಮಮ್ಮಿ. ಅಂದ್ರೆ ಮಮ್ಮಿ ಕ್ಯಾನ್ಸಲ್ ಮಾಡಿದ್ಲೆ ಬ್ಯಾಡ ಅಂತ ಹೇಳಿ. ಈಗ ಬ್ಯಾಡ, ಈಗ ಮತ್ತೆ ಫೋನ್ ಹಚ್ಚಿ ಬ್ಯಾಡ ಅಂದಿ. ಮತ್ತೆ ಇನ್ನೊಂದು ಬಂತ. ಒಟ್ಟು ನೀವು ಬಿಡ್ಲಿಲ್ಲ, ದಾದಿ ಬ್ಯಾಡ ಅಂದ್ರೆ ಬಿಡ್ಲಿಲ್ಲ, ಮಮ್ಮಿ ಬ್ಯಾಡ ಅಂದ್ರೆ ಬಿಡ್ಲಿಲ್ಲ. ಪಪ್ಪ ಅದು ಹೋದಂದ್ರೆ ಮತ್ತೆ ನಾವು ಏನು ಮಾಡೋದು? ಹೌದು, ಅದ್ರೊಳಗೆಲ್ಲ ಬರ್ತಾವು. ಪಪ್ಪ ಇದ್ರೊಳಗ ಇಷ್ಟ ಅದಾವು ಅಂದ್ರೆ ಸ್ಟೇಟ್ ಮಾಡೋದು ಕೂದಲ. ಹಾಂ, ಅದಕ್ಕೆ ನನ್ನ ಕೂದಲ ಡೊಂಕಟಿಸ್ಗ ಅದಾವು. ತಡಿ ಪಪ್ಪ ಸ್ಟೇಟ್ ಮಾಡೋಣ. ಡೊಂಕಟಿಸ್ಗಾನು ಸ್ಟೇಟ್ ಆಗತ್ತಲ್ಲ ಅದಕ್ಕೆ. ವಾವ್, ಇವನ್ ತತ್ತಿ 2 ಬ್ಲೆಂಡರ್ ಏನ ಇದು? ಬ್ಲೆಂಡರ್ ಅಂದ್ರೆ ತೆಗಿ ನೋಡಿದ್ರೆ ಏನೇನು ಬಂದೈತಿ ಎಲ್ಲರಿಗೂ ತೋರ್ಸದಂತೆ. ಆಮ್ಯಾಗ ಇದನ್ನು ನೀವು ಇಂಥದ್ದು ಆರ್ಡರ್ ಮಾಡ್ಬೇಕಂತ ಹೇಳಿದ್ರೆ ಏನು ಮಾಡ್ಬೇಕಂತೇಳಿ ನಾವು ನಿಮಗೆ ಹೇಳ್ತೀವಿ ರೀ. ಇದು ಜೆಲ್, ಇದು ಫೌಂಡೇಶನ್, ಇದು ಬ್ಲೆಂಡರ್, ಇದು ಸ್ಟ್ರೇಟ್ನರ್. ಕಂಪಸ್ ಬಂದೈತಿ, ಕಂಪಸ್. ಫೇಸ್ ಪೌಡರ್, ಫೇಸ್ ಪೌಡ್ರನೇ ಇದೆ. ಮತ್ತೇನೈತಿ? ಹೇರ್ ಸ್ಟೈಲ್. ನೆಕ್ಸ್ಟ್ ಪಪ್ಪ ನೋಡಲ್ಲ ಹೇರ್ ಸ್ಟೈಲ್. ಇದನ್ನ ಸಾನಿಯಾ ಒಂದ ಬಾಕ್ಸ್ನಾಗ ಇಷ್ಟೆಲ್ಲ ಬಂದಾವು. ಪಪ್ಪ ನೋಡಿ ಹೈಲೈಟ್ ಅಂಡ್ ಕಾನ್ಸೆಸ್ಟ್. ಪಪ್ಪ ನೋಡಿಲ್ಲ ನೀ ಸುಮ್ಮನೆ ಇರ್ತ ಮನ್ನ ಕಂಪಾಸ್ ಅಲ್ಲ. ಏನು ಕಂಪಾಸ್ ಇಂಚ್ ಪಟ್ಟಿ ಸೀಸಲ್ಲ ಅದ. ಬ್ರಷ್ ಅವೆಲ್ಲ ಬ್ರಷ್ ಅದಾನ, ಬಣ್ಣ ಹಚ್ಚೋ ಬ್ರಷ್ ಅಲ್ಲ ಇವೆಲ್ಲ? ಇಲ್ಲ, ಅದು ಮೇಕಪ್ ಹಚ್ಚೋದು. ಹೌದಾ? ಇದೇನೆ ಇದು ಮೋಸ್ಟ್ಲಿ ಸ್ಪ್ರೇ ಇರಬೇಕು, ಫಿಕ್ಸರ್ ಇದು.
ಅಂದರೆ ಮೇಕಪ್ ಮಾಡ್ಕೊಂಡಾದ್ಮೇಲೆ ಹ್ಞೂ ಹ್ಞೂ ಸ್ಪ್ರೇ ಮಾಡ್ಕೊಳ್ಳೋದು. ಸ್ಪ್ರೇ ಮಾಡ್ಕೊಳ್ಳೋದು ಮಗಕ್ಕೆ. ಹ್ಮ್ ಮತ್ತೇನು ಬಂದಾವು? ಇದೇನಿದೆ ಛೋಟಾ ಬಾಕ್ಸ್ ಬಡ ಧಮಾಕ ಬಿಡ ಇದೆ. ಇದು ಇಷ್ಟ ಬಾಕ್ಸ್ನಾಗ ಇಷ್ಟೆಲ್ಲ ಐಟಮ್ ಬಂದಾವ ಅಂತ ಹೇಳಿದ್ರೆ ಭಾರಿ ಗ್ರೇಟ್. ಮತ್ತೆ ನೋಡ್ಬಾ ಸುಮ್ಮನೆ ಸುಮ್ಮನೆ ಛೋಟಾ ಬಾಕ್ಸ್ ಬಡ ಧಮಾಕ ಇದೆ. ಇಷ್ಟೆಲ್ಲ ಬಂದವ ನೆಕ್ಸ್ಟ್ ಇದು ಲ್ಯಾಶಸ್. ಅಂದ್ರೆ ಇದು ನೀವು ಇವಲ್ಲ ಇವು ಹಾಂ ಕಣ್ರಪ್ಪಿ. ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ಸ್ 4 ಶೇಡ್ಸ್ ಅದಾವ. ಎಷ್ಟು ಅದ್ರಾಗ 4 ಲಿಪ್ಸ್ಟಿಕ್ ಮಸ್ತ್ 4 ಶೇಡ್ಸ್ ಇದನ್ನ ಖಾಲಿ ಬಾಕ್ಸ್ ಅದು ಇಲ್ಲ ಇದರದ್ದು ಖಾಲಿ ಬಾಕ್ಸ್. ಮತ್ತೆ ಬಿತ್ತಿದ್ರಾಗೆ ಇದು ಕಾರ್ಡ್ ಸಾನೆ ಈ ಬಾಕ್ಸಿಗೆ ಎಷ್ಟಿಗೆ 400 ಮತ್ತೆ ಈ ಕಾರ್ಡ್ ಬಂದಿತ್ತು ನೋಡಿ 407 ಗುಡ್. ಇಷ್ಟು ಬಂದಾವ ನೋಡ್ರಿ ಮೀಶೋ. ಇದ್ರೊಳಗೆ ನಾವು ಆರ್ಡರ್ ಮಾಡಿದ್ವಲ್ರಿ ಮೇಕಪ್ ಕಿಟ್ಟೇನ, ಅದ್ರೊಳಗೆ ಇದೆಲ್ಲ ಬಂದಾವ ನೋಡ್ರಿ. ಹೇರ್ ಸ್ಟ್ರೈಟ್ನರ್ ಒಂದು ಯೂಸ್ ಮಾಡಿ ನೋಡ್ಬೇಕ್ರಿ ಹೆಂಗೈತೆ ಅಂತ ಹೇಳಿ. ಉಳ್ಕಿದ್ವೆಲ್ಲ ಮಸ್ತ್ ಬಂದಾವ್ರಿ. ಮತ್ತು ಇದ್ರ ಜೋಡಿ ಕಾರ್ಡ್ ಬಂದೈತಿ. ನೋಡ್ರಿ ಇಲ್ಲಿ ದೋಸೆ ರೆಡಿ ಆದವ್ರಿ, ಆಮೇಲೆ ಚಟ್ನಿನ ರೆಡಿ ಆಗೈತ್ರಿ. ಈಗ ಸ್ಟಾರ್ಟ್ ಮಾಡೋಣ್ರಿಪ್ಪ. ಯಾಕಂದ್ರೆ ನಾಷ್ಟ ಮಾಡಿ ನಾವು ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು. ಮೊನ್ನೆ ನಾನು ಸೀರೆ ತೊಗೊಂಬಂದೆ ರೀ ಹುಬ್ಳಿಗೆ ಹೋಗಿ. ಎಲ್ಲರೂ ಸೀರೆ ಚಲೋ ಅದಾವ ಅಂತೇಳಿ ಕಮೆಂಟ್ ಮಾಡಿದ್ರಿ. ಮತ್ತು ಹಂಗೆ ಅಂಗಡಿ ಎಲ್ಲೈತ್ರಿ ಅದು ಅಂಥೇಳಿ ಭಾಳ ಜನನೂ ಕೇಳಿದ್ರಿ. ಅದು ಅಂಗಡಿ ಎಲ್ಲೈತಪ್ಪ ಅಂತ ಹೇಳಿದ್ರೆ ದುರ್ಗದ ಬೈಲೊಳಗೆ ಐತ್ರಿ. ದುರ್ಗದ ಬೈಲೊಳಗೆ ಅಲ್ಲಿ ಫುಡ್ ಸೆಂಟರ್ ಐತೆ ನೋಡ್ರಿ, ಅಲ್ಲಿ ಹೋಗಿ ಕೇಳಿದ್ರಂದ್ರೆ ಹೇಳ್ತಾರೆ. ಅಲ್ಲೇ 2 ಅದಾವ್ರಿ, ಒಂದು ತೆಗ್ನಾಗ ಐತ್ರಿ, ಆಮೇಲೆ ಒಂದು ಈ ಕಡೆಗೆ ಹೋಲ್ಸೇಲ್ ಅರ್ಬಿ ಕೊಡ್ತಾರೆ ನೋಡ್ರಿ ಮೀಟ್ರ್ ಗಂಟ್ಲೆ, ಅದ್ರ ಆ ಕಡೆ ಅಪೋಸಿಟ್ನ ಐತ್ರಿ ಅದು. ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗೇ ಆಕತ್ರಿ, ಅಲ್ಲೇ ಬರ್ತೈತ್ರಿ ಅಂಗಡಿ. ಎಲ್ಲನೂ ಸೀರೆ ಚಲೋ ಅದಾವ್ರಿ. ಇವಾಗೇನು ರಂಜಾನ್ ಹಬ್ಬಕ್ಕೆ ಮಿನ ಸೀರೆ ಬಂದವ್ರಿ. ಇನ್ನೇನು ದುಡ್ಡು ಒಂದಿರ್ಬೇಕು ನೋಡ್ರಿಪ್ಪ, ಅಷ್ಟೆಲ್ಲ ಸೀರೆ ತೊಗೋಬೇಕಂತ ಹೇಳಿದ್ರೆ ಅಲ್ಲಿ ಹೋದ್ಮೇಲೆ ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕು ಹಂಗೆ ಅನಿಸ್ಬಿಡ್ತೈತ್ರಿ. ಸೊ ಚಲೋ ಅದಾವ್ರಿ ಎಲ್ಲ ಸೀರೆ. ಹೋಗ್ರಿ, ನಿಮಗೆ ಇಷ್ಟವಾಗಿದ್ದನ್ನ ತೊಗೊಂಡು ಬರ್ರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ನಾನು. ಇಷ್ಟ ಆಗಿದ್ದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.